ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ವೀಕೆಂಡ್ ಬಂತು ಅಂತ ಹೇಳಿದ್ರೆ ಕಳೆದ 11 ಸೀಸನಲ್ಲೂ ಕೂಡ ಶನಿವಾರ ಬಂತು ಅಂದರೆ ಸಾಕು, ಎಲ್ರಿಗೂ ಕೂಡ ಒಂದು ಆತಂಕ. ಮನೆ ಒಳಗಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಆತಂಕ. ಅವರ ಸಂಬಂಧಿಗಳಿಗೂ ಕೂಡ, ಅಂದರೆ ಹೊರಗಡೆ ನೋಡ್ತಿರುವಂಥ ಅವರ ಸಂಬಂಧಿಗೆ, ಅವ್ರಿಗೆ ಆಪ್ತಿಯ ವರ್ಗ ಯಾಗುತ್ತೆ ಆ ಆತ್ಮೀಯ ವರ್ಗಕ್ಕೂ ಕೂಡ ಒಂದು ರೀತಿಯಲ್ಲಿ ಸಂಕಟ, ಭಯ. ಏನಾಗುತ್ತೆ ಈ ವಾರ? ಅದರಲ್ಲೂ ಕೂಡ ನಾಮಿನೇಷನ್ ಆದವರ ವಾರ ಇದೆಯಲ್ಲ, ಅಂದರೆ ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬರು ಸ್ಪರ್ಧಿ XYZ ಸ್ಪರ್ಧಿ ಈ ವಾರ ನಾಮಿನೇಟ್ ಆಗಿರ್ತಾರೆ, ಎಲಿಮಿನೇಷನ್ ಆಗೋದಕ್ಕೆ ಕೊನೆ ಹಂತದಲ್ಲಿ ಇರ್ತಾರೆ ಅನ್ನುವಂಥ ಸಂದರ್ಭದಲ್ಲಿ ಎಲ್ಲಿ ಎಲಿಮಿನೇಟ್ ಆಗಿ ಹೊರಗಡೆ ಬರ್ತಾರೋ ಅನ್ನುವಂಥ ಭಯ, ಜೊತೆಗೆ ಸುದೀಪ್ ಏನು ಕ್ಲಾಸ್ ತಗೊಳಕ್ಕಿದೆಯೋ, ಯಾವ ವಿಚಾರವನ್ನು ಮಾತನಾಡ್ತಾರೋ ಅನ್ನೋ ಆತಂಕ. ಇದೆರಡೂ ಕೂಡ ಕಳೆದ 11 ಸೀಸನ್ನಲ್ಲೂ ಕೂಡ, ಪ್ಲಸ್ ಒಂದು OTT ಸೀಸನ್, ಇಷ್ಟೂ ಸೀಸನ್ಗಳಲ್ಲೂ ಕೂಡ ನಾವು ನೋಡ್ಕೊಂಡು ಬಂದಿದ್ದೀವಿ. ಈಗ ಈ 11ನೇ ಸೀಸನ್ನ ಒಂದು ಅಂತಿಮವಾದಂತಹ ಘಟ್ಟ ಅಂತ ಹೇಳಿ ಕರೀತಾ ಇದ್ದಂತಹ ಈ ವಾರ, ಯಾಕಂತ ಹೇಳಿದ್ರೆ ಈಗ ಇಬ್ಬರು ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಬಂದಿದ್ದಾರೆ, ಅದಕ್ಕೋಸ್ಕರ ಅಂತಿಮ ಘಟ್ಟ ಅಂದರೆ ಮುಗಿತಾ ಬಂತು ಅಂತಲ್ಲ ಬಿಗ್ ಬಾಸು. ಮುಂದಿನ ವಾರದಿಂದ ಆಟದ ಶೈಲಿ ಕಂಪ್ಲೀಟಾಗಿ ಬದಲಾಗ್ತದೆ. ಇಬ್ಬರು ವೈಲ್ಡ್ ಕಾರ್ಡ್ ಎಂಟ್ರಿ ಕೂಡ ಆಗಿರೋದ್ರಿಂದ ಸುದೀಪ್ ಒಂದು ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಅವರೇ ನಾಳೆ ಬಿಗ್ ಬಾಸ್ ಟ್ರೋಫಿಯನ್ನು ಕೂಡ ಗೆಲ್ಲಬಹುದು, ಅದು ಹೇಳಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಘೋಷಣೆಯನ್ನು ಮಾಡಿರೋದ್ರಿಂದ ಮುಂದಿನ ವಾರದಿಂದ ಅದು ಬೇರೆ ರೀತಿಯ ಅಂತ ಆಟ. ಈ ಒಂದು ಹಂತದ ಆಟದ ಅಂತಿಮ ಘಟ್ಟ ಇದು. ಈ ಹಂತದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಂತಹ ಆ ಸ್ಪರ್ಧೆಯ ಬಗ್ಗೆ ಸಹಜವಾಗಿ ಕುತೂಹಲ ಇತ್ತು, ಯಾರು ಈ ವಾರ ಹೊರಗಡೆ ಹೋಗ್ತಾರೆ ಅಂತೇಳಿ. ಅದರಲ್ಲೂ ಕೂಡ ಸಾಕಷ್ಟು ಜನ ಒಂದು ಹೆಸರನ್ನು ಊಹೆ ಮಾಡಿದರು, ಇದೇ ಹೆಸರು ಇಲ್ಲ ಇದೇ ವ್ಯಕ್ತಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತೇಳಿ. ಬಟ್ ಅದು ನಿಜವಾಗಿದೆಯಾ ಅಥವಾ ಉಲ್ಟಾ ಆಗಿದೆಯಾ, ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಈ ವಾರ ವೈಲ್ಡ್ ಕಾರ್ಡ್ ಎಂಟ್ರಿ ಆಯಿತು. 2 ವೈಲ್ಡ್ ಕಾರ್ಡ್ ಎಂಟ್ರಿ, ಇಬ್ಬರು ಶೋಭಾ ಶೆಟ್ಟಿ ಮತ್ತು ರಜತ್ ಇಬ್ಬರು ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಬಂದರು. ಇವರಿಬ್ಬರು ಕೂಡ ಬಂದ ನಂತರ ಬಿಗ್ ಬಾಸ್ ಮನೆಯ ಆಟದ ಶೈಲಿ ಕಂಪ್ಲೀಟಾಗಿ ಬದಲಾಯಿತು. ಇಬ್ಬರು ಕೂಡ 50 ದಿನಗಳ ಆಟವನ್ನು ನೋಡಿ 51ನೇ ದಿನದಿಂದ ಆಟವನ್ನು ಆಡೋದಕ್ಕೆ ಬಿಗ್ ಬಾಸ್ ಮನೆಗೆ ಬಂದವರು. ಈ ಹಾಫ್ ಸೆಂಚುರಿ ಆಟವನ್ನು ನೋಡಿದಂಥ ಇವರಿಬ್ಬರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಯಾರ್ಯಾರು ಏನೇನು ತಬಾಕಿದ್ದಾರೆ ಅನ್ನೋದನ್ನು ಅಬ್ಸರ್ವ್ ಮಾಡಿರೋದ್ರಿಂದ ಇಲ್ಲಿ ತಮ್ಮದೇ ರೀತಿಯಲ್ಲಿ ಆಟವನ್ನು ಆಡೋದಕ್ಕೆ ಮತ್ತು ತಮ್ಮದೇ ರೀತಿಯ ಗೇಮ್ ಪ್ಲಾನನ್ನು ಹಾಕೋದಕ್ಕೆ ರಜತ್ ಮತ್ತು ಶೋಭಾ ಶೆಟ್ಟಿ ಪ್ಲಾನನ್ನು ಮಾಡ್ತಾರೆ. ಫಸ್ಟ್ 3 ಡೇಸ್ ಅದು ವರ್ಕೌಟ್ ಕೂಡ ಆಗುತ್ತೆ, ಬಟ್ ನಂತರ ಇವರಿಗೆ ರಿಯಲೈಸ್ ಆಗುತ್ತೆ ಇಲ್ಲಿ ಯಾವ ಪ್ಲಾನ್ ಕೂಡ ವರ್ಕೌಟ್ ಆಗೋದಿಲ್ಲ ಅನ್ನೋದು. ಸೊ ದಟ್ಟು ಎಲ್ಲವೂ ಕೂಡ ಉಲ್ಟಪಟ್ಟಾಗ್ತಿದೆ. ಬಂದಂಥ ವಾರವೇ ಕ್ಯಾಪ್ಟನ್ ಆಗಬೇಕು ಅನ್ನುವಂಥ ಪ್ರಯತ್ನವನ್ನು ಪಟ್ಟಿದ್ದಂಥ ಶೋಭಾ ಶೆಟ್ಟಿಗೆ ದೊಡ್ಡ ಶಾಕ್ ಎದುರಾಗುತ್ತೆ. ರಜತ್ ಕಳಪೆಯನ್ನು ಪಡೆಯಬೇಕಾಗ್ತದೆ. ಈ ರೀತಿಯಾದಂಥ ಅನಿರೀಕ್ಷಿತ ಬೆಳವಣಿಗೆಗಳು ಬಿಗ್ ಬಾಸ್ನಲ್ಲಿ ನಡೆದು ಬಿಡುತ್ತೆ. ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ಬಿಗ್ ಬಾಸ್ನ ಅಂತಿಮ ಘಟ್ಟ ಅಥವಾ ಬಿಗ್ ಬಾಸ್ನ ವೀಕ್ನ ಅಂತಿಮ ಘಟ್ಟ ಅಂತೇಳಿ ಬರೋದೇ ಈ ವೀಕೆಂಡ್ನ ಪಂಚಾಯಿತಿ, ಅದು ಎಲಿಮಿನೇಷನ್ನ ಒಂದು ನ್ಯಾಯ. ಹೌದು, ಕನ್ನಡದ ಬಿಗ್ಗೆಸ್ಟ್ ರಿಯಾಲಿಟಿ ಶೋನ ಬಿಗ್ ಬಾಸ್ನ ಅಂತಿಮ ಘಟ್ಟ, ವಾರದ ಅಂತಿಮ ಘಟ್ಟ ಅಥವಾ ಅಂತಿಮವಾದಂಥ ಹಂತ ಅಂತ ಹೇಳಿದ್ರೆ ಅದು ವೀಕೆಂಡ್ನ ಪಂಚಾಯಿತಿ. ಇಲ್ಲಿ ಸುದೀಪ್ ಅವರು ಬಂದು ಆ ವಾರದ ಪಂಚಾಯಿತಿಯನ್ನು ಮಾಡೋದು ಮಾತ್ರವಲ್ಲದೆ ನಾಮಿನೇಟ್ ಆದಂಥ ಸ್ಪರ್ಧಿಗಳಿಗೆ ಗುಡ್ ನ್ಯೂಸ್ ಮತ್ತು ಬ್ಯಾಡ್ ನ್ಯೂಸ್ ಎರಡನ್ನೂ ಕೂಡ ಕೊಡ್ತಾ ಹೋಗುವಂಥದ್ದು ಮತ್ತು ಮಾಡಿದಂಥ ತಪ್ಪುಗಳನ್ನು ಎತ್ತಿ ತೋರಿಸುವಂಥದ್ದು, ಅವರನ್ನು ತಿದ್ದಿ ತೀಡಿ ಒಬ್ಬ ಸಹಜ ಮತ್ತು ಮಾನವೀಯ ಮನುಷ್ಯನಾಗಿ ಬೆಳೆಸುವಂಥದ್ದು ಇಲ್ಲಿ ಸುದೀಪ್ ಅವರ ಕೆಲಸ. ಇದೇ ರೀತಿ ಕಳೆದ 11 ಸೀಸನ್ನಿಂದಲೂ ಕೂಡ ಮಾಡ್ತಾ ಬಂದಿರುವಂಥ ಸುದೀಪ್ ಈ ವಾರವನ್ನು ಕೂಡ ಪ್ರತಿ ವಾರದಂತೆ ಈ ವಾರನೂ ಕೂಡ ಬಂದು ಈಗ ಶನಿವಾರ ಇಬ್ಬರನ್ನ ಸೇವ್ ಮಾಡಿದ್ದಾರೆ. ಭಾನುವಾರ ಉಳಿದವರನ್ನ ಸೇವ್ ಮಾಡಿ ಒಬ್ಬರನ್ನ ಮನೆಯಿಂದ ಹೊರಗಡೆ ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಈಗಾಗಲೇ ಸ್ಪರ್ಧಿಗಳನ್ನು ಕೆಲವು ವಿಚಾರಗಳು ಬಂದಾಗ ಆ ವಿಚಾರಗಳ ಬಗ್ಗೆ ತರಾಟೆಗೆ ತೆಗೆದುಕೊಂಡು ಅವರಿಗೆ ಬುದ್ಧಿ ಹೇಳುವಂಥ ಕೆಲಸವನ್ನು ಕೂಡ ಸುದೀಪ್ ಮಾಡ್ತಾನೆ ಬಂದಿದ್ದಾರೆ. ಇದೆಲ್ಲ ಆದಮೇಲೆ ಈ ವಾರ ಬಿಗ್ ಬಾಸ್ ಮನೆಗೆ ಇಬ್ಬರು ವೈಲ್ಡ್ ಕಾರ್ಡ್ ಎಂಟ್ರಿಯನ್ನು ಕೊಟ್ಟಿರೋದ್ರಿಂದ ಸಹಜವಾಗಿ ಆಟದ ಕಾವು ಕೂಡ ಹೆಚ್ಚಾಗಿದೆ. ಅದನ್ನು ನೀಟಾಗಿ ಬ್ಯಾಲೆನ್ಸ್ ಮಾಡಿ ಅದನ್ನು ಅರ್ಥ ಮಾಡಿಸಿದ್ದಾರೆ, ಉಳಿದಂಥ ಸ್ಪರ್ಧಿಗಳಿಗೂ ಕೂಡ ಅರ್ಥ ಮಾಡಿಸಿದ್ದಾರೆ. ಆಮೇಲೆ 2 ರೀತಿಯಲ್ಲೂ ಕೂಡ ಹೊರಗೂ ಕೂಡ ಹೋಗ್ಬೋದು, ಒಳಗೂ ಕೂಡ ಇರ್ಬೋದು, ಟ್ರೋಫಿಯನ್ನು ಕೂಡ ಗೆಲ್ಲಬಹುದು ಅನ್ನುವಂಥ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಈಗ ಇಬ್ಬರು ಎಂಟ್ರಿ ಆಗ್ತಿದ್ದಂಗೆ ಈ ವಾರದ ಬಿಗ್ ಬಾಸ್ ಮನೆಯ ಎಲಿಮಿನೇಷನ್ ಪ್ರಕ್ರಿಯೆಯು ಕೂಡ ಚೇಂಜ್ ಆಯಿತು. ಇಬ್ಬಿಬ್ರು ಅಂತ ಅಂದ್ಕೊಂಡು ಒಂದು ಯಾರು ಕೂಡ ಟ್ವಿಸ್ಟ್ಗಳನ್ನು ಕಲ್ಪನೆನ ಮಾಡ್ಕೊಳ್ಳೋಕ್ಕಾಗಲ್ಲ, ಆ ರೀತಿಯಂಥ ಟ್ವಿಸ್ಟನ್ನು ಕೊಟ್ಟಿದ್ರು. ಯಾಕಂತ ಹೇಳಿದ್ರೆ 3 ಸೆಲೆಕ್ಟ್ ಮಾಡ್ತಾರೆ ಈ ವಾರ. 3ರಲ್ಲಿ ಇಬ್ಬರನ್ನ ನಾಮಿನೇಟ್ ಮಾಡಿದ್ರೆ ಒಬ್ಬರನ್ನ ಸೇವ್ ಮಾಡುವಂಥ ಅಧಿಕಾರ ಈ ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆದವ್ರಿಗೆ ಇತ್ತು. ಹಾಗಾಗಿ ಒಂದಷ್ಟು ಜನ ಸೇವ್ ಆದರು, ಇನ್ನೊಂದಷ್ಟು ಜನ ನಾಮಿನೇಟ್ ಆದರು. ಒಟ್ಟು 7 ಜನ ನಾಮಿನೇಟ್ ಆದರು. 7 ಜನರಲ್ಲಿ ಇಬ್ಬರು ನಿನ್ನೆ ಶನಿವಾರ ಸೇವ್ ಆಗ್ತಾರೆ. ಈಗ ಉಳಿದಿರುವಂಥ 5 ಜನರಲ್ಲಿ ಯಾರಾದರೂ ಒಬ್ಬರು ಮನೆಗೆ ಹೋಗಲೇಬೇಕು. ಅವ್ರು ಯಾರು ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಈ ವಾರ ಈಗ ಸಿಕ್ಕಿರುವಂಥ ಇನ್ಫಾರ್ಮೇಷನ್ಸ್ ಪ್ರಕಾರ ಒಬ್ಬರೇ ಮನೆಗೆ ಹೋಗಿರೋದು, ಅದರಲ್ಲಿ ಡೌಟ್ ಇಲ್ಲ. ಡಬಲ್ ಎಲಿಮಿನೇಷನ್ ಏನು ಆಗ್ತಿಲ್ಲ. ಇಬ್ಬರು ಬಂದಿದ್ದಾರೆ ಅನ್ನೋ ಕಾರಣಕ್ಕೆ ಇಬ್ಬರು ಹೊರಗೆ ಹೋಗ್ತಿದ್ದಾರೆ ಅಂತಲ್ಲ, ಸಿಂಗಲ್ ಎಲಿಮಿನೇಷನ್ನೇ.
ಈ ಬಾರಿ ನಾಮಿನೇಷನ್ ಪ್ರಕ್ರಿಯೆಯನ್ನು ಕೂಡ ಸಿಕ್ಕಾಪಟ್ಟೆ ವಿಭಿನ್ನವಾಗಿ ನಡೆದಿತ್ತು ಅಂತೇಳಿ ನಾನು ಹೇಳಿದೆ ಅಲ್ವಾ. ಅದರಲ್ಲಿ ಚೈತ್ರ ಕುಂದಾಪುರ, ಉಗ್ರಂ ಮಂಜು, ತ್ರಿವಿಕ್ರಮ್, ಮೋಕ್ಷಿತಾ, ಗೌತಮಿ, ಧರ್ಮ, ಹನುಮಂತ ನಾಮಿನೇಟ್ ಆಗಿದ್ದರು. ಮೋಕ್ಷಿತಾ ಹಾಗೂ ಹನುಮಂತ ಶನಿವಾರನೇ ಸೇಫ್ ಆದರೆ ಉಳಿದಂಥ 5 ಜನರಲ್ಲಿ ಯಾರಾದರೂ ಒಬ್ಬರು ಭಾನುವಾರ ಬಿಗ್ ಬಾಸ್ ಜರ್ನಿಯನ್ನು ಅಂತ್ಯ ಮಾಡಲೇಬೇಕು. ಅದು ಯಾರು ಅನ್ನುವಂಥ ಕುತೂಹಲ ಸಹಜವಾಗಿ ಎಲ್ಲರಲ್ಲೂ ಕೂಡ ಇತ್ತು. ಎಲ್ಲರದ್ದು ಕೂಡ ಯಾರ್ಯಾರು ವೀಕ್ ಇದ್ದಾರೆ, ಯಾರ್ಯಾರು ಸ್ಟ್ರಾಂಗ್ ಇದ್ದಾರೆ ಅಂತ ಹೇಳಿಬಿಟ್ಟು ಗ್ರಾಫ್ಸನ್ನು ನೋಡ್ತಾ ಹೋದರೆ ಚೈತ್ರ, ಉಗ್ರಂ ಮಂಜು, ತ್ರಿವಿಕ್ರಮ್ ಇವರಿಷ್ಟು ಜನರದ್ದು ಕೂಡ ಒಂದು ಗ್ರಾಫು ಅಪ್ಪರ್ ಸೈಡಲ್ಲೇ ಇದೆ. ಈ ವಾರಕ್ಕೂ ಕೂಡ ಅಪ್ಪರ್ ಸೈಡಲ್ಲಿದೆ, ಸ್ವಲ್ಪ ದಿನದಿಂದನೂ ಕೂಡ ಅಪ್ಪರ್ ಆಗೇ ಇದ್ದಾರೆ. ಇನ್ನು ಮೋಕ್ಷಿತಾ, ಗೌತಮಿ ವಿಚಾರಕ್ಕೆ ಬಂದರೆ ಮೋಕ್ಷಿತಾ ಈಗಾಗಲೇ ಸೇಫ್ ಆಗಾಗಿದೆ. ಗೌತಮಿ ಎಲ್ಲೋ ಒಂದು ಕಡೆ ಮಂಜು ಹಿಂದೆ ಸೈಡ್ಲೈನ್ ಆಗ್ತಿದ್ದಾರೆ ಅನ್ನೋದು ಕೂಡ ಸತ್ಯ. ಇನ್ನು ಧರ್ಮ, ಹನುಮಂತು ವಿಚಾರದಲ್ಲಿ ಬಂದರೆ ಧರ್ಮ ಸ್ವಲ್ಪ ಅಲ್ಲ ತುಂಬಾ ಸೈಡ್ಲೈನ್ ಆಗಿದ್ದಾರೆ, ಹನುಮಂತು ಸೇಫ್ ಆಗಿದ್ದಾರೆ. ಹೀಗಾಗಿ ಈಗಿರುವಂಥದ್ದು ಧರ್ಮ, ಗೌತಮಿ ಇವರಿಬ್ಬರ ನಡುವೆ ಯಾರಾದರೂ ಒಬ್ಬರು ಹೊರಗಡೆ ಹೋಗಬೇಕಾಗುತ್ತೆ ಅಂತ. ಅಂತಿಮವಾಗಿ ಈಗ ಧರ್ಮ ಕೀರ್ತಿರಾಜ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ. ಹೌದು, ನವಗ್ರಹ ಸಿನಿಮಾದ ನಟ ಮತ್ತು ದರ್ಶನ್ ಅವರ ಸ್ನೇಹಿತ, ಆಮೇಲೆ ಹಿರಿಯ ನಟ ಕೀರ್ತಿರಾಜ್ ಅವರ ಮಗ ಧರ್ಮ ಕೀರ್ತಿರಾಜ್ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ನಡೆದಿದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಯಾಕೆ ಧರ್ಮ ಔಟ್ ಆದರು? ಧರ್ಮ ಔಟ್ ಆಗೋದಕ್ಕೆ ಧರ್ಮನೇ ಕಾರಣ. ಸದಾ ಮೌನಿಯಾಗಿದ್ದಂತಹ ಧರ್ಮ ಬಿಗ್ ಬಾಸ್ ಮನೆಯ ಒಳಗಡೆ ಬಂದು ಹೆಚ್ಚೇನು ಕೂಡ ಸದ್ದೇ ಮಾಡದಂಥ ಮತ್ತು ಟಾಸ್ಕ್ ಹಾಗೂ ಮನೆಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂಥ ವಿಚಾರದಲ್ಲೂ ಕೂಡ ಮುಂದೆ ಬರದಂಥ ಧರ್ಮ, ಸೈಲೆಂಟಾಗಿಯೇ ಇರ್ತಿದ್ದಂಥ ಧರ್ಮ, ಸ್ಪರ್ಧಿಗಳ ಜೊತೆಗೆ ಒಳ್ಳೆಯ ಸ್ನೇಹವನ್ನು ಹೊಂದಿದ್ರ ಅಷ್ಟೇ ಬಿಟ್ಟರೆ ಯಾರ ಜೊತೆನೂ ಕೂಡ ಕಿತ್ತಾಡದೆ ತಾನಾಯಿತು ತನ್ನ ಪಾಡಾಯಿತು ಅಂತೇಳಿ ಇದ್ದಂತಹ ಧರ್ಮನಿಗೆ ಇದೇ ತನ್ನ ವ್ಯಕ್ತಿತ್ವವೇ ಮುಳುವಾಯಿತು ಅಂತೇಳಿ ಹೇಳಿದ್ರು ಕೂಡ ಸುಳ್ಳಾಗಲ್ಲ. ಪರಿಣಾಮ ಧರ್ಮ ಕೀರ್ತಿರಾಜ್ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ. ಒಂದು ಸಿಂಧಿ ಹಸುವಿನ ರೀತಿ ಇದ್ದಂತಹ ಧರ್ಮ ಅದೇ ರೀತಿ ಹೊರಗಡೆ ಬರುವಂತಾಗಿದ್ದು ಮಾತ್ರ ದುರಂತ. ಬಿಗ್ ಬಾಸ್ ಮನೆಯ ಹೊರಗಡೆ ಬರುವಂಥ ಸಂದರ್ಭದಲ್ಲೂ ಕೂಡ ಧರ್ಮ ಒಳ್ಳೆ ಒಪಿನಿಯನನ್ನು ಇಟ್ಕೊಂಡು ಒಳ್ಳೆ ಸ್ಪರ್ಧಿ ಅನ್ನುವಂಥ ಹೆಸರನ್ನೇ ಇಟ್ಕೊಂಡು ಬಂದಿದ್ದಾರೆ. ಬಟ್ ಎಲ್ಲೂ ಕೂಡ ಮಾತೇ ಆಡಲಿಲ್ಲ, ಎಲ್ಲೂ ಕೂಡ ಮಾತೇ ಆಡಲಿಲ್ಲ. ತಾಳ್ಮೆ, ಮೌನ ಇದೆರಡೇ ಧರ್ಮಾಸ್ತ್ರ ಆಗಿತ್ತು. ಬಟ್ ಕಡಿಮೆ ಓಟು, ಮನೆಯಲ್ಲೂ ಕೂಡ ಹೆಚ್ಚು ಆ್ಯಕ್ಟಿವ್ ಇರೋದಂಥ ಧರ್ಮ ಯಾವಾಗಲೂ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರಬೇಕಾಗಿತ್ತು. ಸುದೀಪ್ ಅವರೇ ಮತ್ತೊಂದು ಅಂತೇಳಿ ಅವಕಾಶವನ್ನು ಕೊಡ್ತಾ ಬಂದರು. ಬಟ್ ಇನ್ನೂ ಕೂಡ ಕೊಡೋದ್ರಲ್ಲಿ ಅರ್ಥ ಇಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಂಡಂಥ ಸುದೀಪ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕರೆದು ಎಲಿಮಿನೇಟನ್ ಮಾಡಿ ಮನೆಗೆ ಕಳಿಸ್ಕೊಟ್ಟಿದ್ದಾರೆ. ಈ ಮೂಲಕ ಬಿಗ್ ಬಾಸ್ ಮನೆಯ ಜರ್ನಿ ಧರ್ಮದ್ದು ಅಂತ್ಯವಾಗಿದೆ. ಇನ್ನೇನೇ ಇದ್ರೂ ಕೂಡ ವಾಪಸ್ ಸಿನಿ ಕೆರಿಯರ್ ಮುಂದುವರಿಸಬೇಕಾಗಿದೆ. ಬಟ್ ಧರ್ಮ ಹೋಗಿರೋದ್ರ ಬಗ್ಗೆ ಸಾಕಷ್ಟು ಜನರಿಗೆ ಸರ್ಪ್ರೈಸ್ ಏನೂ ಇಲ್ಲ ಮತ್ತು ಶಾಕು ಕೂಡ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಇಷ್ಟು ವಾರ ಧರ್ಮ ಉಳಿದಿದ್ದೇ ಸರ್ಪ್ರೈಸ್. ಹಾಗಾದರೆ ಏನಾಗಬಹುದು? ಧರ್ಮ ಹೋದರೆ ಬಿಗ್ ಬಾಸ್ ಮನೆಯ ಆಟದಲ್ಲಿ ಏನಾದರೂ ಚೇಂಜಸ್ ಆಗಬಹುದು ಅಂತೇಳಿ ನಿಮ್ಗೆ ಅನಿಸುತ್ತಾ? ಧರ್ಮ ಎಲಿಮಿನೇಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.